ವಿವಿಧ ಖಾಸಗಿ ಕಂಪನಿಗಳಲ್ಲಿ ಹಣ ತೊಡಗಿಸಿ ವಂಚಿತರಾದ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ಕರ್ನಾಟಕ ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸೆಪ್ಟೆಂಬರ್ 1ರಿಂದ ಪ್ರತಿಭಟನಾ ಧರಣಿ ನಡೆಸುತ್ತಿರುವ ಸಂತ್ರಸ್ತರು ಇಂದು ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ಕರ್ನಾಟಕ ಚಿಕ್ಕಮಗಳೂರು ಅಧ್ಯಕ್ಷರಾದ ಲೋಕೇಶ್ ಅವರು ಮಾತನಾಡಿ, ನಮಗೆ ನ್ಯಾಯ ಸಿಗುವವರೆಗೂ, ಗ್ರಾಹಕರ ಹಣ ಗ್ರಾಹಕರಿಗೆ ವಾಪಸ್ ಸಿಗುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಟಿಪಿಜೆಪಿ ಸಂಘಟನೆ ಕಡೆಯಿಂದ ಒಂದು ಹೋರಾಟ ಮಾಡ್ತಿದ್ದೀವಿ. ಏನಪ್ಪಾ ಅಂತಂದ್ರೆ, ಕೆಲವು ಖಾಸಗಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರುವ ಗ್ರಾಹಕರ ಹಣ ಕೋಟ್ಯಾಂತರ ಹಣ ವಂಚನೆಯಾಗಿದೆ. ಅವು 2014ರಿಂದ ಕಂಪನಿ ಬಂದ್ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೆ ನಮಗೆ ಯಾರಿಗೂ ಗ್ರಾಹಕರಿಗೆ ಹೂಡಿಕೆ ಹಣ ವಾಪಸ್ ಬಂದಿಲ್ಲ. ಆದ ಕಾರಣ ನಾವು ನಮ್ಮ ಸರ್ಕಾರ ಅವರ ಆಸ್ತಿ ಎಲ್ಲ ಮುಟ್ಟುಗೋಲು ಹಾಕೊಂಡು ಇದುವರೆಗೂ ನಮಗೆ ಒಂದು ನ್ಯಾಯಯುತವಾದ ಒಂದು ಇದು ಒದಗಿಸಿಲ್ಲ ನಮಗೆ, ಗ್ರಾಹಕರಿಗೆ ಯಾರಿಗಿವೆ. ಅದಕ್ಕೆ ನೊಂದ ನಮ್ಮ ಗ್ರಾಹಕರು ಏನಿದ್ರೆ ನಾವೆಲ್ಲ ಒಂದು ಬೀದಿಗೆ ಬಂದ್ಬಿಟ್ಟಿದೀವಿ. ಈಗ 10 ವರ್ಷದಿಂದ ನಾವು ಹೋರಾಟ ಮಾಡಿ ಅಲ್ಲಿ ಇಲ್ಲಿ ಹೋರಾಟ ಮಾಡಿ ನಮಗೆ ಒಂದು ಏನು ನ್ಯಾಯಯುತವಾದ ಒಂದು ಇದು ಸಿಕ್ಕೇ ಇಲ್ಲ, ನಮಗೆ ನ್ಯಾಯ ಸಿಕ್ಕಿಲ್ಲ. ಆದ ಕಾರಣ ನಾವು ಟಿಪಿಜೆಪಿ ಸಂಘಟನೆ ವತಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರಾದ ಮದನ್ ಲಾಲ್ ಆಜಾದ್ ಮತ್ತು ನಮ್ಮ ರಾಜ್ಯ ನಾಯಕರಾದ ಅಪ್ಪಾಸಾಹೇಬ್ ಬುಗಡೆ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈಗ ನ್ಯಾಯ ಸಿಗೋವರೆಗೂ ನಾವ್ ಹಿಂಗೆ ಹೋರಾಟ ಮಾಡ್ಬೇಕು ಅಂತ ನಿಂತಿದೀವಿ, ಮಾಡ್ತೀವಿ. ಹಾಗೆ ಆಗುತ್ತೆ. ಇವಾಗ ನಾವು PSCL, ಅಗ್ರಿಗೋಲ್ಡ್, ಹಿಂದೂಸ್ತಾನ್ ಇನ್ನಿತರ ಒಟ್ಟು 16 ಕಂಪನಿಗಳಿಂದ ಗ್ರಾಹಕರಿಂದ ಹಣನ ಕಟ್ಟಿಸ್ಕೊಂಡು ಬಾಂಡ್ ಎಲ್ಲ ನೀಡ್ತಾ ಇದ್ರು. ಸುಪ್ರೀಂ ಕೋರ್ಟ್ ಸೆಬಿಯಿಂದ ಒಂದು ಕೋರ್ಟ್ಗೆ ಕೇಸ್ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಅಲ್ಲಿ ನಿರ್ಧಾರ ಆಗಿ ಎಲ್ಲಾ ಕಂಪನಿ ಕ್ಲೋಸ್ ಮಾಡಿ ಅವ್ರ ಆಸ್ತಿನ ಮುಟ್ಟುಗೋಲು ಹಾಕೊಂಡು ಎಲ್ಲಾ ಗ್ರಾಹಕರಿಗೆ ಅವ್ರ ಹಣ ಹಿಂತಿರುಗಿಸ್ಬೇಕು ಬಡ್ಡಿ ಸಮೇತ ಅಂತ ಹೇಳಿ ತೀರ್ಮಾನ ಆಗಿತ್ತು 2016ರಲ್ಲಿ. ಕೆಲವರಿಗೆ ಮಾತ್ರ ಹಣ ಕೊಟ್ಟರು, ಆದ್ರೆ ಮತ್ತೆ ಅದನ್ನ ಹಾಗೆ ನಿಲ್ಸಿದ್ರು ಕಾರಣಾಂತರಗಳಿಂದ. 2019ರಲ್ಲಿ ಬಡ್ಸ್ ಆಕ್ಟ್ ಪ್ರಕಾರ ಯಾವ್ದಾವ್ದು ಈ ತರ ಮೋಸ ವಂಚನೆ ಮಾಡಿದ ಕಂಪನಿಗಳು ಏನಿದೆ ಅವ್ರ ಆಸ್ತಿನ ಮುಟ್ಟುಗೋಲು ಹಾಕೊಂಡು ಅದನ್ನ ಮಾರಾಟ ಮಾಡಿ ಅದರಿಂದ ಬಂದಂತ ಹಣ ಗ್ರಾಹಕರಿಗೆ ಬಡ್ಡಿ ಸಮೇತ ಕೊಡಬೇಕಂತ ತೀರ್ಮಾನ ಆಗಿದೆ. ಈಗಾಗಲೇ ನಾವೆಲ್ಲರೂ ದೇಶಾದ್ಯಂತ ಇದ್ರ ಬಗ್ಗೆ ಮುಷ್ಕರ ಹೋರಾಟ ಮಾಡ್ಕೊಂಡ್ ಬಂದಿದೀವಿ. ಆದ್ರೆ ಇದುವರೆಗೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಇಲ್ಲಿ ಕೂತಿರೋದು ಉದ್ದೇಶ ಏನಂತ ಹೇಳಿದ್ರೆ, ಹಲವಾರು MLM ಕಂಪನಿಗಳಲ್ಲಿ ಕೋಟಿಗಟ್ಟಲೆ ಜನಗಳು ಹೂಡಿಕೆ ಮಾಡಿದ್ದಾರೆ. ಹೂಡಿಕೆ ಮಾಡಿ 2014 ತನಕ ಕರೆಕ್ಟ್ ಆಗಿ ಅವ್ರ ಪೇಮೆಂಟ್ ಎಲ್ಲ ಮಾಡ್ಕೊಂಡು ಬರ್ತಿದ್ರು. 2014 ನಂತರ ಸುಪ್ರೀಂ ಕೋರ್ಟ್ ಇಂದ ಸೆಬಿ ಅವರು ಒಂದು ಆದೇಶ ಮಾಡಿ ಎಲ್ಲಾ MLM ಕಂಪನಿಗಳು ಫ್ರೀಸ್ ಮಾಡಿದ್ರು. ತದನಂತರ ಕೋರ್ಟಿಗೆ ಹೋಗಿ 2016ರಲ್ಲಿ ಪ್ರತಿಯೊಂದು ಕಂಪನಿಯಲ್ಲಿನೂ ಹೂಡಿಕೆ ಮಾಡಿದವ್ರದ್ದು ಹಣ 6 ತಿಂಗಳೊಳಗಡೆ ಅವ್ರದ್ದು ಆಸ್ತಿ ಎಲ್ಲ ಮಟ್ಟಗೋಲು ಮಾಡಿಕೊಂಡು ಗ್ರಾಹಕರಿಗೆ ಹಿಂದಿರುಗಿಸ್ಬೇಕಂತೇಳಿ ಆದೇಶ ಮಾಡಿದ್ರು. ಆದ್ರೂ ಇದುವರೆಗೂ ಸೆಬಿಯವರಾಗಲಿ ಬೇರೆ ಸರ್ಕಾರ ವತಿಯಿಂದಾಗಲಿ ಇದುವರೆಗೂ ಯಾರಿಗೂ ಹಣ ಮರುಪಾವತಿ ಆಗಿಲ್ಲ. ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷರಾದ MA ಪೌಲ್, ಜಯಕುಮಾರ್ ರಾಜ್ ಅರಸ್, ಜಯಶೀಲ, ಸಿದ್ದರಾಮಯ್ಯ, ವಿಶ್ವನಾಥ, ನಾಗೇಂದ್ರ, ಮಲ್ಲಪ್ಪ, ಕೃಷ್ಣಮೂರ್ತಿ, ಶಿವಕುಮಾರ್, ಕೃಷ್ಣ, ಶೇಖರ್, ಈಶ್ವರಪ್ಪ, ಮಹದೇವಯ್ಯ ಉಪಸ್ಥಿತರಿದ್ದರು.